ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ನನ್ನ ಇವತ್ತಿನ ಡೈಲಿ ವ್ಲಾಗ್ಗೆ. ಇಡೀ ದಿನ ಯಾವ ಥರ ಇರುತ್ತಂತ ನೋಡುವ ಬನ್ನಿ. ಸೊ ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಡೇ ಇವತ್ತು ಬಂದು ವೆಡ್ನೆಸ್ಡೇ. ಇವಾಗ ಬೆಳಗ್ಗೆ 5:15 ಎದ್ದು ನಂದು ಪ್ರಾಕ್ಟೀಸ್ ಮುಗಿಸಿ 7ಗೆ ಮಲ್ಕೊಂಡು 8:20ಗೆ ಇವಾಗ ಎದ್ದಿರೋದು ನಾನು. ಇವಾಗ ಬಿಸಿ ಬಿಸಿ ಕಾಫೀಸ್ ರೆಡಿ ಆಗ್ತದೆ. ಗ್ಲಾಸ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ರೀಸೆಂಟಾಗಿ ಒಂದು ಹೊಸ ಬಾಟಲ್ ತರಿಸಿದ್ದೀನಿ. ದಿಸ್ ಇಸ್ ದ ಬಾಟಲ್, ಬ್ಲೂ ಕಲರ್ ಬ್ಲೂ ಸೋಲಾರ್ ವಾಟರ್ ಬಾಟಲ್ ಅಂತ ಹೇಳ್ತಾರೆ. ಇದಕ್ಕೆ ತುಂಬ ಹೀಲಿಂಗಿಗೆಲ್ಲ ಬಳಸ್ತಾರೆ. ಇದ್ರ ಬಗ್ಗೆ ಹೇಳ್ತೀನಿ ಯಾವಾಗಲಾದರೂ, ಓಕೆನಾ? ಸೊ ನಿಮ್ಗೊಂದು ಹೊಸ ವಿಚಾರನ ಹೇಳ್ಕೊಡ್ತೀನಿ. ಇಂಟೆನ್ಷನ್ ಸೆಟ್ಟಿಂಗ್ ಬಾಕ್ಸ್ ಅಂತ ಹೇಳ್ಬಿಟ್ಟು. ಸೊ ಈ ಥರದ್ದು ಯಾವ್ದಾದ್ರು ನಿಮ್ಮ ಮನೇಲಿ ಬಾಕ್ಸ್ ಇದ್ರೆ ಕಲೆಕ್ಟ್ ಮಾಡ್ಕೊಳ್ಳಿ ಅಮೆಝಾನಿಂದ, ಅಥವಾ ನೀವು ಕಂಟೈನರ್ ಕೂಡ ಇಟ್ಕೋಬೋದು. ಅದು ಬರೀ ಇಂಟೆನ್ಷನ್ ಸೆಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಏನಿಲ್ಲ. ಈ ಥರದ್ದು ಯಾವ್ದಾದ್ರು ಒಂದು ಖಾಲಿ ಹಾಳೆ ತಗೊಳ್ಳಿ, ಆಯಿತಾ? ತಗೊಂಡು ಅರ್ಲಿ ಮಾರ್ನಿಂಗ್ ಅಂದರೆ ಎದ್ದು ಕೂಡಲೇ ಇವತ್ತು ನೀವು ಯಾವ ಥರ ಫೀಲ್ ಮಾಡೋಕ್ಕೆ ಇಷ್ಟಪಡ್ತೀರಾ, ಅಥವಾ ನೀವು ಯಾರಿಗಾರು ಒಳ್ಳೇದು ಬಯಸೋಕ್ಕೆ ಇಷ್ಟಪಡ್ತೀರಾ, ಅಥವಾ ಯಾವ ಥರ ಫೀಲ್ ಮಾಡ್ತೀರಾ ಅಂದರೆ ಬೇಸಿಕಲಿ ನಾನಿವತ್ತು ಗುಡ್ ನ್ಯೂಸ್ನ ಕೇಳಿಸ್ಕೋಬೇಕು ಅಂತ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಯೂನಿವರ್ಸ್, ಇವತ್ತು ನಾನು ಗುಡ್ ನ್ಯೂಸ್ ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಯೂನಿವರ್ಸ್. ನನಗೆ ಯಾರೊಬ್ರು ಫ್ಲವರ್ಸ್ ತಂದು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಯೂನಿವರ್ಸ್. ನನ್ನಿಂದ ಇವತ್ತು ಬೇರೆಯವ್ರಿಗೆ ತುಂಬ ಒಳ್ಳೇದಾಗಿದ್ದಕ್ಕೆ. ಈ ಥರದ್ದು ಯಾವ ಥರ ಇಂಟೆನ್ಷನ್ ಬೇಕಾದ್ರೂ ನೀವು ಸೆಟ್ ಮಾಡ್ಬೋದು, ಆಯಿತಾ? ಸೊ ಇವತ್ತೆಷ್ಟು ಡೇಟು? 28/1/26 ಅಲ್ವಾ? ಈ ಥರದನ್ನ ಡೇಟ್ ಈ ಥರ ಬರ್ಕೊಂಡು ನಿಮ್ಮ ಇಂಟೆನ್ಷನ್ನ ಬರೀರಿ, ಓಕೆನಾ? ಸೊ ನಾನು ಇಂಟೆನ್ಷನ್ ಇಲ್ಲಿ ಬರ್ದಿದ್ದೀನಿ, ಆಯಿತಾ? ಈ ಕಡೆ ಬರ್ದಿದ್ದೀನಿ. ಸೊ ಇದನ್ನು ಮನಸ್ಸಲ್ಲೇ ಥ್ಯಾಂಕ್ ಯು ಅಂತ ಗ್ರ್ಯಾಟಿಟ್ಯೂಡ್ ಕೊಟ್ಟು ಅದಾದಮೇಲೆ ಬಾಕ್ಸ್ ಒಳಗಡೆ ನೀವು ಹಾಕ್ಬೋದು. ಇದನ್ನು ನೀವು ಇಂಟೆನ್ಷನ್ ಸೆಟ್ಟಿಂಗ್ ಬಾಕ್ಸ್ ಅಂತ ಕರಿಬೋದು, ಅಥವಾ ಗ್ರ್ಯಾಟಿಟ್ಯೂಡ್ ಜಾರ್ ಅಂತಲೂ ಸಪ್ರೇಟ್ ಆಗಿದೆ. ಅದನ್ನು ಜಾರಲ್ಲಿ ಮಾಡುವಂಥದ್ದು, ಇದು ಬಾಕ್ಸಲ್ಲಿ ಮಾಡುವಂಥದ್ದು. ಎನಿಥಿಂಗ್ ಇಸ್ ಫೈನ್, ನೋ ಪ್ರಾಬ್ಲಮ್. ಇದು ನೀವು ಎಲ್ಲಿ ಬೇಕಾದ್ರೆ ಇಟ್ಕೊಳ್ಳಿ. ನೋಡಿದಾಗೆಲ್ಲ ಮನಸ್ಸಲ್ಲಿ ವಾವ್ ನನ್ನ ವಿಶ್ ಆಯಿತು ಅಂತ ಫೀಲ್ ಮಾಡೋಕ್ಕೆ ಶುರು ಮಾಡಿ. ಫೀಲಿಂಗ್ ಇಸ್ ದ ಕೀ ಆಫ್ ಮ್ಯಾನಿಫೆಸ್ಟೇಷನ್, ಆಯಿತಾ? ಸೊ ಈ ಥರ ಫೋಲ್ಡ್ ಮಾಡಿ ಈ ಬಾಕ್ಸ್ ಒಳಗಡೆ ನೀವು ಹಾಕಬೇಕು. ಈ ಥರ ಖಾಲಿ ಬಾಕ್ಸ್ ಒಳಗಡೆ ಡೈಲಿ ನಿಮ್ಮ ಇಂಟೆನ್ಷನನ್ನು ಹಾಕಿ, ನಿಮ್ಗೆ ಏನಾದ್ರು ಕಣ್ಣಿಗೆ ಕಾಣಿಸ್ದಾಗಲೆಲ್ಲ ಅದನ್ನು ನೋಡಿ ಥ್ಯಾಂಕ್ ಯು ಅಂತ ಒಂದ್ಸಲ ಹೇಳ್ಕೊಂಡೆ ಸಾಕಾಗುತ್ತೆ. ದಿಸ್ ಇಸ್ ಇಂಟೆನ್ಷನ್ ಸೆಟ್ಟಿಂಗ್ ಬಾಕ್ಸ್. ಅಡುಗೆನ ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟು ಬೇಳೆ ಸಾಂಬಾರನ್ನ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಬರೀ ಟೊಮೆಟೊ, ಜೀರಿಗೆ, ಸಾಸಿವೆ, ಸ್ವಲ್ಪ ಕರಿಬೇವು ಸೊಪ್ಪು ಇಷ್ಟನ್ನು ಹಾಕ್ಕೊಂಡು, ಸ್ವಲ್ಪ ಅರಿಶಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಮೂಲಂಗಿ ಮತ್ತು ಬೀನ್ಸು ಎರಡನ್ನೂ ಹಾಕೋತೀನಿ. ಸೊ ನಂದು ಸ್ನಾನ ಮುಗೀತು. ಸೊ ನೀವು ಹೆಂಗೆ ಗೈಸ್ ಮನೇಲಿದ್ದಾಗ ರೆಡಿ ಆಗ್ತೀರಾ? ಸುಮ್ಮನೆ ಹಾಗೆ ಹೆಂಗೆ ಬೇಕೋ ಹಂಗಿರೋಕ್ಕೆ ಇಷ್ಟಪಡ್ತೀರಾ? ಲೆಟ್ ಮೀ ನೋ. ಆ್ಯಕ್ಚುಲಿ ಏನು ಗೊತ್ತಾ,
ನಾವು ಮನೇಲಿದ್ದಾಗ ಕೂಡ ಚೆನ್ನಾಗಿ ರೆಡಿ ಆಗಬೇಕಂತೆ, ಸೊ ದಟ್ ಆ ಎನರ್ಜಿ ನಮ್ಮ ಸುತ್ತ ಕ್ರಿಯೇಟ್ ಆಗುತ್ತೆ. ಸೊ ಪ್ರತಿ ಸಲ ನಾವೇ ಕನ್ನಡಿ ಮುಂದೆ ಹೋಗಿ ನಿಂತ್ಕೊಂಡೋಗಿ ಕೂಡ ನೋಡಿದವರೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಂದರೆ ಮನೆಗೆ ಬಂದವ್ರಿಗೆ ಆ ಫೀಲ್ ಬರುತ್ತಲ್ಲ, ಒಬ್ಬ ಎಷ್ಟು ಲಕ್ಷಣವಾಗಿ ಕಾಣಿಸ್ತಿದ್ದಾರೆ, ಮನೇಲಿದ್ರು ಎಷ್ಟು ಚೆನ್ನಾಗಿ ಡೀಸೆಂಟಾಗಿ ರೆಡಿ ಆಗಿದ್ದಾರೆ ಅಂತ ಅನ್ನಿಸ್ಬೇಕು. ಅದು ಹೊಸ ಎನರ್ಜಿನ ನಮ್ಮ ಸುತ್ತ ಕ್ರಿಯೇಟ್ ಮಾಡುತ್ತೆ, ನಮಗೂ ಪಾಸಿಟಿವ್ ಫೀಲ್ ಆಗೋಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ಇಷ್ಟು ದಿನ ನೀವು ಮಾಡ್ತಿಲ್ಲ ಅಂದರೆ ಸೊ ಇನ್ನು ಮುಂದೆ ಆದರೂ ಮಾಡಿ ಅಂತ ಹೇಳ್ತೀನಿ. ನನ್ನ ಸ್ಕಿನ್ ಕೇರ್ ಆಯಿತು, ಐಬ್ರೋ ಫಿಲ್ ಮಾಡ್ಕೋಬೇಕು. ಸೊ ನನ್ನ ಕೋಚ್ ನನಗಿದನ್ನ ಕಳಿಸ್ಕೊಟ್ಟಿದ್ದಾರೆ. ಅವ್ರ ಸೆಷನ್ಗೆ ಯಾರೇ ಜಾಯ್ನ್ ಆದ್ರೂ ಹೈ ಗೋಲ್ಡ್ ಲೆವೆಲಲ್ಲಿ ಅವ್ರಿಗೆ $1 million ಅಬಂಡೆಂಟ್ ಕಾಯಿನ್ನ ಕಳಿಸ್ಕೊಡ್ತಾರೆ. ಅದು ಹೆಂಗಿದೆ ಅಂದರೆ ಈ ಥರ, ನಾನು ನಿಮ್ಗೆ ಎಷ್ಟೋ ಸಲ ಹೇಳಿದಿರಲ್ಲ, ಮನಿ ಸ್ವಿಚ್ ನಂಬರ್ ಅಥವಾ ಏಂಜಲ್ ನಂಬರ್ ಏನಾದ್ರು ಕರಿಬೋದು, ಮನಿ ನಂಬರ್ ಇದು. ಸೊ ಅದನ್ನ ಬರೆದು ಅದರಿಂದ ಸಿಂಬಲ್ ಬರುತ್ತೆ ಮನಿದು, ಅಬಂಡೆಂಟ್ದು, ಅದ್ರದ್ದು ಹಾಕಿ ಈ ಥರ ಪ್ಯಾಕ್ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಸೋ ನೈಸ್ ಆ್ಯಕ್ಚುಲಿ. ಜುಡಿಯಾಗಿ ಹೋದಾಗ ಸ್ವಿಂಗ್ ಅಂತ ಇರುತ್ತೆ, ಆ ಪರ್ಫ್ಯೂಮ್ ತಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ, ಲಾಂಗ್ ಲಾಸ್ಟಿಂಗ್, ತುಂಬ ಮೈಲ್ಡ್ ಆಗಿರುತ್ತೆ. ಐ ಲವ್ ಇಟ್. ಫೇಸಸ್ಗೆ ನಾನು ಲಿಪ್ಸ್ಟಿಕ್ ಹಾಕೋತೀನಿ. ಜಾಸ್ತಿ ಬೇಡ, ಲೈಟಾಗಿ ಹಾಕೊಂಡಿದ್ದೀನಿ ಲಿಪ್ಸ್ಟಿಕ್ಕು. ಅದಾದಮೇಲೆ ಆ್ಯಸ್ ಯೂಶ್ವಲ್ ನನ್ನ ಕೆಲಸನ ಶುರು ಮಾಡ್ಕೊತೀನಿ. ಆಲ್ಮೋಸ್ಟ್ ಒಂದು ಡಿಪೆಂಡ್ಸ್ 10 o'clock ಸ್ಟಾರ್ಟ್ ಮಾಡ್ತೀನಿ ಯೂಶ್ವಲಿ ನನ್ನ ವರ್ಕು. ಇನ್ ಬಿಟ್ವೀನಲ್ಲಿ ಕೆಲಸ ಅಡುಗೆ ಎಲ್ಲ ಮಾಡಿಕೊಂಡು ಒಂದೇ ಸಲ ಕೆಲಸಕ್ಕೆ ಮಾಡೋ ಕೂತ್ಕೊಳ್ಳೋದಂದರೆ 1-1:30 ಆ ಥರ ಕೂತ್ಕೋತೀನಿ. ಊಟ ಎಲ್ಲ ಮುಗಿಸ್ಕೊಂಡು ಪ್ರಾಪರಾಗಿ ಒಂದು 3 hour 4 hour ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿ ಮತ್ತೆ ಸ್ವಲ್ಪ ಬ್ರೇಕ್ ತೊಗೊಂಡು ಮಧ್ಯದಲ್ಲಿ ಕೆಲಸ ಮಾಡ್ತಾಯಿರ್ತೀನಿ. ಒಂದೇ ಸಲ ಕುತ್ಕೊಂಡಿರೋ ಕಡೆನೂ ಕುತ್ಕೊಳ್ಳೋಕ್ಕಾಗಲ್ಲ, ತುಂಬ ಕುತ್ಕೊಳ್ಳೋದು ಹೆಲ್ತ್ಗೆ ಒಳ್ಳೆಯದಲ್ಲ. ಸೊ ಹಾಗಾಗಿ ಬ್ಯಾಲೆನ್ಸ್ ಮಾಡ್ತೀನಿ ಓಡಾಡ್ಕೊಂಡು ಯಾವಾಗಲೂ ನಾನು. ಗೈಸ್, ಇದು ನನ್ನ ಇವತ್ತಿನ ಊಟ. ಮಿಕ್ಸ್ಡ್ ದಾಲು ಮತ್ತು ತರಕಾರಿ ಹಾಕಿ ಸಾಂಬಾರು. ಇದು ಪಿಕ್ಕಲ್. ಆ್ಯಕ್ಚುಲಿ ನನ್ನ ಫ್ರೆಂಡು ಈ ಪಿಕ್ಕಲ್ ಚೆನ್ನಾಗಿದೆ, ಟ್ರೈ ಮಾಡು ಅಂತ ಹೇಳಿದ್ಲಾಯ್ತಾ. ಅದು ಬಂದು ಆವಕಾಯಿ ಅಂತ ಇನ್ನೊಂದು ಹೆಸರಿದೆ. ನಾನು ಅದನ್ನು ಅವರು ಕನ್ನಡದಲ್ಲಿ ನಂಗೆ ಅರ್ಥ ಆಗಲಿ ಅಂತ ಆ ಥರ ಹೇಳಿದ್ರು. ನಾನು ಹೋಗ್ಬಿಟ್ಟು ಮ್ಯಾಂಗೋಸ್ ಅಂತ ಇತ್ತು, ಅದನ್ನು ತೊಗೊಂಡ್ಬಿಟ್ಟಿದ್ದೀನಿ ಬೈ ಮಿಸ್ ಆಗಿ. ಅದು ಆವಕಾಯಿ ಇತ್ತಲ್ಲ, ಅದು ತುಂಬ ಚೆನ್ನಾಗಿದೆ ಅಂತೆ. ಇದು ಕಟ್ ಮ್ಯಾಂಗೋಸ್ ಅಂತಿತ್ತು. ನಾನು ಎರಡು ಒಂದೇ ಬ್ರ್ಯಾಂಡ್ ಅಂತ ತೊಗೊಂಡ್ಬಿಟ್ಟೆ. ಅದಾದಮೇಲೆ ಸ್ವಲ್ಪ ಮಿಕ್ಸ್ಚರ್ ಇತ್ತು. ಸೊ 1 ಗಂಟೆ ಮೇಲಾಗಿದೆ ಟೈಮು. ಬ್ರೇಕ್ಫಾಸ್ಟ್ ಏನು ತಿಂದಿಲ್ವಲ್ಲ, ಸೊ ಹಾಗಾಗಿ ಡೈರೆಕ್ಟ್ ಊಟನೇ ತಿಂತಾ ಇರೋದು. ಸೊ ಸ್ವಲ್ಪ ಗ್ರಾಸರೀಸ್ ಎಲ್ಲ ತೊಗೊಂಬಂದೆ. ಬುಲೆಟ್ ರೈಸು 3 kg, ಅದ್ರ ಜೊತೆಗೆ 5 eggs ಆ್ಯಂಡ್ ಪನ್ನೀರು ವಿತ್ ಮ್ಯಾಗಿ ಜೊತೆ ತಿನ್ನಿ, ಸೂಪರಾಗಿರುತ್ತೆ. ಕರ್ಡ್ ಖಾಲಿ ಆಗಿತ್ತು. ಆ್ಯಂಡ್ ಬೆಟ್ಟದ ನಲ್ಲಿಕಾಯಿ ಇಷ್ಟನ್ನು ತೊಗೊಂಬಂದೆ. ನಾಳೆಲ್ಲ ಜ್ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು. ನನ್ನ ಜೊತೆಗೆ ಬಿಸಿ ಬಜ್ಜಿ ತೊಗೊಂಬಂದಿದ್ದೀನಿ. ಹಂಗೆ ಎತ್ತಿ ಪ್ಲೇಟ್ಗೆ ಹಾಕಿದ್ರೆ ಹಂಗೆ ಹಾಕ್ಸ್ಕೊಂಬಂದೆ. ಲವ್ ನೀವು ನಂತರ ಬಜ್ಜಿ ಲವರ್ ಆಗಿರೋ ಕಮೆಂಟ್ ಬಿಡು. ಮಿಂತ್ರಾಯಿಂದ ಜಿಮ್ ವೇರ್ಸ್ನ ತರಿಸಿದ್ದೀನಿ, ಜಿಮ್ ಹೋಗೋಕ್ಕೆ ಅಂತ ಹೇಳಿ.
ಒಂದು ಪ್ಯಾಂಟ್ ಈ ಥರದೊಂದು ತರಿಸಿದ್ದೀನಿ. ತುಂಬ ಅಂಟ್ಕೊಂಡಿರೋದು ಆಲ್ರೆಡಿ ಒಂದಿದೆ, ಫುಲ್ ಟೈಟ್ ಲೆಗ್ಗಿನ್ಸ್ ಥರದ್ದು. ಈ ಸಲ ಸ್ವಲ್ಪ ಈ ಥರ ಇರೋದನ್ನ ತಗೊಂಡಿದ್ದೀನಿ. ತುಂಬ ನೋಡ್ತಿದ್ದೆ ಆಯ್ತಾ ಇದ್ರ ಬಗ್ಗೆ. ಮತ್ತು ಸೈಡಲ್ಲಿ ಪಾಕೆಟ್ಸ್ ಎಲ್ಲ ಇದೆ, ತುಂಬ ಸ್ಟ್ರೆಚಬಲ್ಲು. ಇವಾಗ ಹಾಕೊಂಡು ನೋಡ್ಬೇಕಿದ್ದು, ನಾನು ಚೆಕ್ ಮಾಡಲಿಲ್ಲ. ಈ ಕಲರಲ್ಲಿ ತೊಗೊಂಡಿದ್ದೀನಿ. ಮೆಟೀರಿಯಲ್ ತುಂಬ ಚೆನ್ನಾಗಿದೆ, ತುಂಬ ಸಾಫ್ಟ್ ಆಗಿದೆ. ಬಿಲೋ 400 ರುಪೀಸಿಗೆ ಬರುತ್ತೆ. ಕಲ್ಟ್ದು ಅನ್ಸುತ್ತೆ, ಬ್ರ್ಯಾಂಡ್ ಕಲ್ಟ HRX ಯಾವುದೋ ನನಗೂ ಮರ್ತೋಗಿದೆ. ಸೊ ಯಾ, ಇದೊಂದು ಪ್ಯಾಂಟು. ಮತ್ತು ಇದೊಂದು ಟೀ ಶರ್ಟ್ನ ತಗೊಂಡೆ. ಇದು ಕೂಡ ಸೇಮ್ ಬ್ರ್ಯಾಂಡಿಂದಾನೆ, HRX, ಕರೆಕ್ಟ್, HRX ಬ್ರ್ಯಾಂಡಿಂದ ತೊಗೊಂಡಿರೋದು. ಸ್ಮಾಲ್ ಸೈಜ್ ಬೇಡ, ಸ್ವಲ್ಪ ಫ್ರೀಯಾಗಿರಲಿ ಅಂತ ಮೀಡಿಯಮ್ ಸೈಜಲ್ಲಿ ತೊಗೊಂಡಿದ್ದೀನಿ. ಚೆನ್ನಾಗಿದೆ, ಇದು ಕ್ವಾಲಿಟಿ ಚೆನ್ನಾಗಿದೆ. ಇದು ಕೂಡ 200 or 300 ರುಪೀಸ್ ಒಳಗಡೆನೆ ಬರುತ್ತೆ ನಿಮಗೆ. ವರ್ತ್ ಇದೆ, ಬಟ್ಟೆಗಳು ತುಂಬ ವರ್ತ್ ಇದೆ. ಸೊ ಇದೊಂದು ಡೋಂಟ್ ಕ್ವಿಟ್ ಗೆಟ್ ಫಿಟ್ ಅಂತ ಇದೆ. ಎಸ್. ಸೊ ಬೆಳಗ್ಗೆ ಅಕ್ಕಿ ಹಿಟ್ಟು ಅಷ್ಟೇ, ಅದನ್ನು ಹಾಕಿ ನೆನೆಸಿಟ್ಟಿದ್ದೆ. ಇವಾಗ ಸ್ವಲ್ಪ ರುಬ್ಕೊಂಡಿದ್ದೀನಿ. ಇವಾಗ ದೋಸೆಗೆ ಹಾಕುವ. ಯಾಕೋ ನೀರು ದೋಸೆ ಥರ ಆಗ್ತದೆ, ಬಟ್ ಇಟ್ಸ್ ಓಕೆ, ಹೆಂಗಾದ್ರೂ ತಿನ್ನೋದೆ. ಸಾಂಬಾರು ಸ್ವಲ್ಪ ಮಿಕ್ಕಿತ್ತು, ಅದನ್ನು ಬಿಸಿ ಮಾಡಿದ್ದೀನಿ. ಇವಾಗ ಅದ್ರ ಮೇಲೆ ಒಂದು ಮೊಟ್ಟೆನ ಒಡೆದು ಈ ಥರ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಪೆಪ್ಪರ್ ಮತ್ತು ಉಪ್ಪು ಹಾಕೊಂಡು ಮಿಕ್ಸ್ ಮಾಡಿಬಿಟ್ಟು ಒಂದೇ ಸಲ ಹಾಕಿದ್ದೀನಿ. ಎಗ್ ದೋಸೆ. ಸೊ ಅದೇ ಡಿನ್ನರ್. ನಾನು 8 o'clock ಎಲ್ಲ ಊಟ ಎಲ್ಲ ಮುಗಿಸ್ಬಿಟ್ಟೆ. ಅದಾದಮೇಲೆ ನಂದು ಲೈಟಾಗಿ ಸ್ಕಿನ್ ಕೇರ್ ಏನಿತ್ತು, ಲಿಪ್ ಬಾಮು, ಸ್ಕಿನ್ ಸೆರಮು, ಅದನ್ನೆಲ್ಲ ಅಪ್ಲೈ ಮಾಡಿಕೊಂಡು ತುಂಬ ಬಟ್ಟೆ ಇತ್ತು ಆಯಿತಾ. ಎರಡು ಸಲ ಒಗ್ದಾಕಿರೋ ಬಟ್ಟೆ ಎಲ್ಲ ಹಾಗೆ ಇಟ್ಟಿದ್ದೆ. ಸೊ ಅದನ್ನೆಲ್ಲ ನೀಟಾಗಿ 2 ವಾರ್ಡ್ರೋಬಲ್ಲೂ ಜೋಡಿಸಿ ಎತ್ತಿಟ್ಟಿದ್ದಾಯಿತು. ಆ್ಯಂಡ್ ನಾನು ಆಫೀಸ್ ಕೆಲಸನೂ ಎಲ್ಲ ಮುಗಿಸಿ ಡೇನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಈ ವ್ಲಾಗ್ನ ನೀವು ಎಂಜಾಯ್ ಮಾಡಿದ್ದಕ್ಕೆ. ಆ್ಯಂಡ್ ತುಂಬ ಜನ ತುಂಬ ಇಷ್ಟಪಡ್ತೀರ ನನ್ನ ಡೈಲಿ ವ್ಲಾಗ್ಸ್ನ. ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್. ತುಂಬ ರೆಗ್ಯುಲರ್ ವ್ಯೂವರ್ಸ್ ಬರ್ತಿದ್ದೀರಾ, ಪ್ರತಿ ಸಲ ಪ್ರತಿಯೊಂದು ವೀಡಿಯೋಗೂ ಕಮೆಂಟ್ ಮಾಡ್ತೀರಾ. ಥ್ಯಾಂಕ್ ಯು ಮತ್ತೊಮ್ಮೆ. ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ. ಅಲ್ಲಿವರೆಗೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತೀನಿ. ಇಷ್ಟ ಆದಲ್ಲಿ ಶೇರ್ ಮಾಡೋದನ್ನ ಮರಿಬೇಡಿ. ನಿಮ್ಗೆ ಏನಾದ್ರು ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅಂತ ಏನಾದ್ರು ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ನನ್ನ ಮೇಲ್ ಐಡಿಗೆ ಮೇಲ್ ಮಾಡಿ, ಅಥವಾ ಇನ್ಸ್ಟಾಗ್ರಾಮಲ್ಲಿ ಬಂದು ಕೂಡ ನೀವು ನನಗೆ ಮೆಸೇಜ್ ಮಾಡ್ಬೋದು. ನಾನು ನಿಮಗೆ ಡೀಟೇಲಾಗಿ ಎಲ್ಲವನ್ನು ಹೇಳ್ಕೊಡ್ತೀನಿ, ಸ್ಟೆಪ್ ಬೈ ಸ್ಟೆಪ್ ಅಂತ ಹೇಳ್ತಾ ಸಿಗುವ ಇನ್ನೊಂದು ವೀಡಿಯೋದಲ್ಲಿ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್, ರಾಕಿಂಗ್ ಆ್ಯಂಡ್ ಹ್ಯಾಪಿ ಮ್ಯಾನಿಫೆಸ್ಟಿಂಗ್. ಓಕೆ, ಬಾಯ್ ಗೈಸ್. ಥ್ಯಾಂಕ್ ಯು ಒನ್ಸ್ ಅಗೇನ್.